ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಓಲ್ಡ್ ಸ್ಯಾರಿಲಿ ಒಂದು ಪ್ಲೀಟೆಡ್ ಬ್ಯೂಟಿಫುಲ್ ಸ್ಕರ್ಟ್ ಹೊಲಿಯೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸ್ಯಾರಿಲಿ 2 ಮೀಟರ್ ಅಷ್ಟೇ ತೊಗೊಂಡಿರೋದು ನಾನು. 2 ಮೀಟರಲ್ಲಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ಬ್ಯಾಕು ಫ್ರಂಟಿಗೆ 2 ಮೀಟ್ರ್ ಅಂದರೆ 4 ಮೀಟರ್ ಇದೇ ಆಗುತ್ತೆ. ಬಾರ್ಡರ್ನ ಆಮೇಲೆ ತೆಗಿತೀನಿ. ಒಳಗಡೆಗೆ ಪಾಲಿಸ್ಟರ್ ಲೈನಿಂಗು. ನಾವು ರೆಡಿ ಲೆಂತ್ ಮೇನ್ ಕ್ಲಾತ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ 2 ಇಂಚಸ್ ಕಮ್ಮಿ ತೊಗೋಬೇಕು. ಅದಾಗಿದ ಮೇಲೆ ಈ ಥರ ಕೆಳಗಡೆ ಫಸ್ಟು ಫೋಲ್ಡಿಂಗ್ ಹಾಕ್ಕೋಬೇಕು. ನೀಟಾಗಿ ಫೋಲ್ಡಿಂಗ್ ಎಲ್ಲ ಆದಮೇಲೆ ಲೈನಿಂಗ್ ಕ್ಲಾತನ್ನು ಫೋಲ್ಡಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದು 2 ಪೀಸಸ್ ಇತ್ತಲ್ಲ, ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಅಟ್ಯಾಚ್ ಮಾಡಿಕೊಂಡು ಬ್ಯಾಕು ಫ್ರಂಟ್ ಎರಡು ಹಿಂಗೆ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಚ್ ಏನು ಕಸ್ಕೊಳ್ದಾನೆ ಏನೂ ಆಗ್ದಾನೆ ಫುಲ್ ಫಿಟ್ಟಾಗಿ ಕರೆಕ್ಟಾಗಿರುತ್ತೆ. ನೀಟಾಗಿ ಅದೆಲ್ಲ ಆದಮೇಲೆ ನೋಡಿ, ನಾನು ಪ್ಲೀಟೆಡ್ ಇಲ್ಲಿ 1.5 ಇಂಚಿಗೆ ಮಾಡ್ಕೋತಾ ಇದ್ದೀನಿ ಪ್ಲೀಟ್ಸ್ನ. ಈಸಿಯಾಗಿ ಯಾವ ಥರ ಈಸಿಯಾಗಿ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸಿಗೆ. ಎಲ್ಲ ಪ್ಲೀಟ್ಸು ಒಂದೇ ಸಮ ಈಕ್ವಲಾಗಿ ಬರಬೇಕು ಅಂದರೆ ನಾವು ಫಸ್ಟು ಪ್ಲೀಟ್ನ ಯಾವ ಇಂಚಿಗೆ ತೊಗೋತಾ ಇದ್ದೀವಿ ಅನ್ನೋದನ್ನು ನೋಡ್ಕೊಬೇಕು. ಫಸ್ಟು ನೋಡಿ, 1 ಪ್ಲೀಟಿಗೆ 6 ಇಂಚ್ ಬಟ್ಟೆ ಹೋಗುತ್ತೆ. ಫಸ್ಟು 1 ಇಂಚನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1 ಇಂಚನ್ನ ಮಾರ್ಕ್ ಮಾಡಿಕೊಂಡು ಇನ್ನು ಹಿಂದೆ ಸೆಕೆಂಡ್ ಪ್ಲೀಟ್ ಇದೆಯಲ್ಲ ನೋಡಿ, ನಾನು ಸೂಜಿನ ಎಲ್ಲೇ ನಿಲ್ಲಿಸಿದ್ದೀನಿ ಅಲ್ಲಿವರೆಗೂ ಬಟ್ಟೆನ ಒಳಗೆ ಹಾಕಬೇಕು. ಅಲ್ಲಿವರೆಗೂ ಬಟ್ಟೆನ ಒಳಗೆ ಹಾಕಿದ್ರೆ ನೋಡಿ, ಪ್ಲೀಟ್ಸ್ ಎಲ್ಲ ಐರನ್ನೇ ಮಾಡೋ ಹಂಗಿಲ್ಲ, ಎಷ್ಟು ನೀಟಾಗಿ ಎಲ್ಲ ಒಂದೇ ಸಮವಾಗಿ ಈಕ್ವಲಾಗಿ ಬರ್ತಿದೆ. ಅದೇ ಥರ ನಾವು ಫಸ್ಟು ಪ್ಲೀಟ್ನ ಎಷ್ಟು ಇಂಚಿಗೆ ತೊಗೋತಿದ್ದೀವಿ, ಇಲ್ಲ 1 ಇಂಚು, 1.5 ಇಂಚು, 1/2 ಇಂಚು ಆ ಥರ ಮಾರ್ಕ್ ಮಾಡಿಕೊಂಡು ಬಟ್ಟೆನ ಅದು ಹಿಂದಿನ ಪ್ಲೀಟ್ಸ್ವರೆಗೂ ಒಳಗಡೆ ಹಾಕ್ಬೇಕು ಅಷ್ಟೇ. ನೋಡಿ, 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ 1.5 ಇಂಚನ್ನ ಮಾರ್ಕ್ ಮಾಡಿಕೊಂಡು ನಾವು ಸೂಜಿನ ಎಲ್ಲಿಗೆ ನಿಲ್ಲಿಸಿರ್ತೀವಿ ಅಲ್ಲಿವರೆಗೂ ಬಟ್ಟೆನ ಒಳಗಡೆ ಹಾಕ್ಕೊಬೇಕು. ವೆಸ್ಟ್ ಸೈಜು 22ಗೆ ಹೊಲಿತಾ ಇರೋದು. ನೀವು ಕ್ಲಾತ್ ಎಷ್ಟಿದೆ, ವೆಸ್ಟ್ ಸೈಜು ಅದೆಲ್ಲನೂ ನೋಡಿಕೊಂಡು ಪ್ಲೀಟ್ಸ್ನ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಜಾಸ್ತಿ ಇತ್ತು ಅಂದರೆ ಸೆಕೆಂಡ್ ಪ್ಲೀಟ್ಸ್ ಇದೆಯಲ್ಲ ಅಲ್ಲಿವರೆಗೂ ಒಳಗೆ ಬಟ್ಟೆ ಹಾಕ್ಬೋದು. ಬಟ್ಟೆ ಕಮ್ಮಿ ಇತ್ತು ಅಂದರೆ ನೋಡಿ, ಈಗ ಅಲ್ಲಿಗೆ ನಿಲ್ಸಿದ್ನಲ್ಲ ಅಲ್ಲಿವರೆಗೂ ಅದ್ರ ಮುಂದಿನ ಪ್ಲೀಟ್ಸ್ ಇದೆಯಲ್ಲ ಅಲ್ಲಿವರೆಗೂನಾದರೂ ಬಟ್ಟೆನ ತೆಳಬೇಕು. ಇಲ್ಲಾಂದರೆ ಪ್ಲೀಟೆಡ್ ಸ್ಕರ್ಟ್ ಯಾವುದು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಅಲ್ಲಿ ನಾನು ಎಲ್ಲಿಗೆ ನಿಲ್ಸಿದ್ದೀನಿ ಅಲ್ಲಿಗೆ ಬಟ್ಟೆನ ತಳ್ಕೊಬೇಕು. ನೋಡಿ, ಮತ್ತೆ ಹಿಂದಿನ ಪ್ಲೀಟ್ಸಿಗೆ ಸೂಜಿನ ನಿಲ್ಲಿಸ್ಕೊಂಡು ನೋಡಿ ಅಲ್ಲಿವರೆಗಾದರೂ ಬಟ್ಟೆ ಕೊಡಬೇಕು. ಬಟ್ಟೆ ಕಮ್ಮಿ ಇತ್ತು ಅಂದರೆ ಹಿಂದಿನ ಪ್ಲೀಟ್ಸ್ ಇದೆಯಲ್ಲ ಅದು ಅರ್ಧದಷ್ಟಾದರೂ ಕೊಡಬೇಕಾಗುತ್ತೆ. ನಿಮ್ಗೆ 6 ಇಂಚೆಲ್ಲ ಕನ್ಫ್ಯೂಸ್ ಆಗುತ್ತೆ, ಡೌಟ್ ಆಗುತ್ತೆ ಅಂತಂದರೆ ಮೇಯ್ನ್ ಎಷ್ಟು ಇಂಚು ಪ್ಲೀಟ್ಸ್ ಮಾಡ್ಕೋತಿದ್ದೀರೋ ಅಷ್ಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದ್ರ ಹಿಂದಿನ ಪ್ಲೀಟ್ಸ್ ಇದೆಯಲ್ಲ ಅಲ್ಲಿವರೆಗೂ ಬಟ್ಟೆ ತಳ್ಳಿ ಬಟ್ಟೆನ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ ಒಳಗಡೆ ಬಟ್ಟೆ ತಳ್ಕೊಂಡು ಹೋಗಿ. ನೋಡಿ, ನೆಕ್ಸ್ಟ್ ಮತ್ತೆ ಅಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಅದು ಎಷ್ಟು ಹೋಗುತ್ತೆ ಬಟ್ಟೆ ಅಷ್ಟಿಗೆ ಕೊಟ್ಕೊಳ್ಳೋದು. ಸೇಮ್ ಇದೇ ಥರ ಎಲ್ಲ ನಾನು 1.5 ಇಂಚಿಗೆ ಪ್ಲೀಟ್ಸ್ನ ಮಾಡ್ಕೊಂಡಿದ್ದೀನಲ್ವ, 1/2 ಇಂಚಿಗೆ ಮಾಡ್ಕೊಂಡ್ರೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು, ಇಲ್ಲ 1 ಇಂಚಿಗೆ ಮಾಡ್ಕೊಂಡ್ರೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಅದ್ರ ಹಿಂದಿನ ಪ್ಲೀಟ್ಸ್ ಇದೆಯಲ್ಲ ಅಲ್ಲಿವರೆಗೂ ಬಟ್ಟೆನ ತಳ್ಕೊಂಡು. ಆಮೇಲೆ ನಾನಿಲ್ಲಿ ಬೆಲ್ಟಿಗೆ 5 ಇಂಚಸ್ನ ತೊಗೊಂಡಿದ್ದೀನಿ. ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ಲೈನಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸೈಡು 1/2 ಇಂಚು ಫೋಲ್ಡಿಂಗ್ ಮಾಡ್ಕೊಂಡು ಹೊಲ್ಕೊಬೇಕು. ನೋಡಿ, ನೀಟಾಗಿ ಎಷ್ಟು ಫಿನಿಶಿಗೆ ಬಂದಿದೆ. ನೀಟಾಗಿ ಆ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹೊಲ್ಕೊಂಡಿದ್ದಾದಮೇಲೆ ಫೋಲ್ಡಿಂಗ್ ಇರೋದನ್ನ ಕೆಳಗೆ ಇಟ್ಕೊಂಡು ಇನ್ನು ವೆಸ್ಟ್ ಸೈಜಿಗೆ ಫೋಲ್ಡಿಂಗ್ ಮಾಡಿ ಇರಲ್ವಲ್ಲ ಅದನ್ನು ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಬೇಕು. ಬೆಲ್ಟು ನಮ್ಮದು ವೆಸ್ಟ್ ಸೈಜ್ ಎಷ್ಟಿರುತ್ತೆ ಅಷ್ಟು ಲೆಂತ ಕಟ್ ಮಾಡಿಕೊಂಡು ಲೈನಿಂಗ್ ಮಾಡ್ಕೊಂಡಿರೋದು. ಇದು 22 ಇಂಚಸ್ಸು, 2 ಇಂಚ್ ಎಕ್ಸ್ಟ್ರಾ 24 ಇಂಚಸ್ ಇದೆ ವೆಸ್ಟು. ನೋಡಿ, ಆ ಥರ 1/2 ಇಂಚಿಗೆ ಹೊಲಿಗೆ ಹಾಕ್ಕೊಂಡು ಹೋಗೋದು. ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡಿರಬೇಕು. ನಾವು ಹೊಲಿಗೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಅದ್ರ ಮೇಲ್ಗಡೆನೇ ಹಾಕಿ ಹೊಲಿಗೆ ಕಸ್ಕೊಳ್ಳೋದು ಬಿಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನೋಡಿ, ಆ ಸೈಡ್ ಈ ಸೈಡ್ ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡ್ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಆಗಿದ್ಮೇಲೆ ಅದನ್ನು ನೋಡಿ ಫೋಲ್ಡಿಂಗ್ ಮಾಡಿ ಹೊಲ್ಕೊಂಡಿದ್ವಲ್ಲ ಅದನ್ನು ಅಲ್ಲಿಗೆ ಇಟ್ಕೊಂಡು ನಾವು ಎಷ್ಟು ಹಿಂದೆ ಫ್ರಂಟ್ ಸೈಡ್ ಎಲ್ಲಿಗೆ ಹೊಲಿಗೆ ಬಂದಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಹಾಕಬೇಕು. ಅದ್ರ ಮೇಲ್ಗಡೆನೆ
ಇಲ್ಲಾಂದರೆ ಹೊಲಿಗೆ ಮೇಲೆ ಕೆಳಗಡೆ ಆ ಥರ ಬಂದುಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ನಾವು ಫಸ್ಟ್ ಅಲ್ಲಿ ಹಾಫ್ ಇಂಚಿಗೆ ಹೊಲಿಗೆ ಹಾಕಿದ್ವಲ್ಲ ಅದ್ರ ಮೇಲ್ಗಡೆನೇ ಹಾಕೋಬೇಕು ಹೊಲಿಗೆನ. ಅದು ನೀಟಾಗಿ ನೋಡಿಕೊಂಡು ಅದ್ರ ಮೇಲ್ಗಡೆನೇ ಹಾಕೊಳ್ಳಿ. ನೋಡಿ ಕೆಳಗಡೆ ಎಲ್ಲಿ ಹೊಲಿಗೆ ಬಂದಿದೆ ಅದ್ರ ಮೇಲ್ಗಡೆನೇ ಹೊಲಿಗೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಎಲ್ಲ ಈಕ್ವಲಾಗಿ ಬಂದಿದೆ ಪ್ಲೀಟ್ಸು. ಸೇಮ್ ಮತ್ತೆ ಅದ್ರ ಮೇಲ್ಗಡೆನೇ ಡಬಲ್ ಹೊಲಿಗೆ ಹಾಕೊಳ್ಳೋದು. ಆಮೇಲೆ ಅದು ಆಗಿದ್ಮೇಲೆ ಇಲ್ಲಿ ನೋಡಿ ಸೈಡಲ್ಲಿನ ಲಾಸ್ಟಿಗೆ ಹೊಲಿಗೆ ಹಾಕೊಳ್ಳೋದು ಅಷ್ಟೇ. ಸೈಡಿಗೆ ಜಿಪ್ಪು ಬೇಕಂದರೆ ಜಿಪ್ಪು ಹಾಕೋಬೋದು. ಇದು ಚಿಕ್ಕ ಪಾಪು ಹೊಲಿತಿರೋದಲ್ವ, ಹಂಗಾಗಿ ನಾನು ಜಿಪ್ಪೆಲ್ಲ ಏನು ಅಟ್ಯಾಚ್ ಮಾಡ್ತಿಲ್ಲ. 1 ಇಂಚ್ ಗ್ಯಾಪ್ ಇಟ್ಬಿಟ್ಟು ಹೊಲಿಗೆ 1 ಇಂಚ್ ಬಿಟ್ಟು ಹೊಲಿಗೆ ಹಾಕೋತಿದ್ದೀನಿ. ಇನ್ನು ದೊಡ್ಡವ್ರಿಗೆಲ್ಲ ಹೊಲಿಬೇಕಾದ್ರೆ ಜಿಪ್ ಹಾಕಲೇಬೇಕಾಗುತ್ತೆ. ಚಿಕ್ಕ ಮಕ್ಳಿಗೂ ಅಟ್ಯಾಚ್ ಮಾಡ್ಬೋದು, ಇದಕ್ಕೇನು ಅವಶ್ಯಕತೆ ಇರಲಿಲ್ಲ ಅಂದ್ಬಿಟ್ಟು ನಾನು ಹಾಕಿಲ್ಲ. ನೋಡಿ ಎರಡನ್ನೂ ಇಟ್ಕೊಂಡು ನೀಟಾಗೆ ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯೂಟಿಫುಲ್ ಆಗಿರೋ ಸ್ಕರ್ಟ್ ರೆಡಿನೇ ಆಗಿಬಿಡುತ್ತೆ. ಇನ್ನು ಮಧ್ಯದಲ್ಲಿ ನೀವು ಸೊಂಟಕ್ಕೆ ಲೇಸ್ ಬೇಕಾದರೂ ಹಾಕೋಬೋದು ಕಟ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಉಕ್ಸ್ ಬೇಕಾದ್ರೂ ಹಾಕೋಬೋದು. ಎರಡೂ 2 in 1 ಆಗುತ್ತೆ. ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಲೇಸ್ ಹಾಕೊಳ್ಳೋದಕ್ಕೆ ಬೆಲ್ಟಲ್ಲಿ, ಲೇಸ್ ಆದರೂ ಹಾಕೋಬೋದು. ಇಲ್ಲ ಲೇಸ್ ಕಟ್ಟೋಕ್ಕಾಗಲ್ಲ ಚೆನ್ನಾಗಿ ಅನಿಸಲ್ಲ ಅಂದರೆ ಉಕ್ ಬೇಕಾದರೂ ಹಾಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದೇ ಥರ ಪ್ಲೀಟ್ಸ್ ಮಾಡ್ಕೊಳ್ಳೋದು ಇದೇ ಥರ 1 ಇಂಚ್ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಆ ಥರ ಮಾಡ್ಕೊಳ್ಳಿ. ಎಲ್ಲ